ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು. ಹೆಣ್ಣು ಮಕ್ಕಳು ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಆರ್ಥಿಕ ಪ್ರಗತಿಯಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಜಿಲ್ಲೆಯ ನಿರ್ದೇಶಕರಾದ ಸಿಎಚ್ ಪದ್ಮಯ್ಯ ಹೇಳಿದರು. ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ತನ್ನ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 3 ಕೋಟಿ ಜನರಿಗೆ ನಮ್ಮ ಕಾರ್ಯಕ್ರಮಗಳು ತಲುಪಿದೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ. ನಮ್ಮನ್ನು ನಬಾರ್ಡ್ ಬ್ಯಾಂಕ್, RBI ಬ್ಯಾಂಕ್ ನೇಮಕ ಮಾಡಿದೆ. ಏನು, ನೀವು ನಮ್ಮ ಬ್ಯಾಂಕಿನ ಪ್ರತಿನಿಧಿಗಳು, ನಾವು ಸೇವಾ ಪ್ರತಿನಿಧಿಗಳು. ಬ್ಯಾಂಕಿನ ಸೌಲಭ್ಯವನ್ನು ಬಡವರ ಮನೆಗಾಗಿ, ಅಂದ್ರೆ ಬ್ಯಾಂಕ್ ಅನ್ನು ಮನೆಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ತಾಲೂಕಿನ ಲಕ್ಕೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರುವ ಗಡಿನಾಡು ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಡವರಿಗೆ ಸಾಲ ಕೊಡಿ, ನಾನಿದ್ದೇನೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇಲ್ಲಿ ಖಂಡಿತವಾಗಿಯೂ ಎಲ್ಲವೂ ಪಾರದರ್ಶಕವಾಗಿದೆ. ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೇವೆ, ನಾವು ಮಾಸಿಕ ಸ್ಟೇಟ್ಮೆಂಟ್ ಕೊಡ್ತೇವೆ, ಇನ್ನು ಬಡ್ಡಿ ಚಾರ್ಜ್ ಕೊಡ್ತೇವೆ, ಸುವಿಧಾ ರಿಸಿಪ್ಟ್ಗಳನ್ನು ವಾರ ಕೊಡ್ತೇವೆ. ಈ 1 ಲಕ್ಷ ಸಾಲ ತಗೊಂಡ್ರೆ 1 ವರ್ಷಕ್ಕೆ ಕೇವಲ 7,000 ಬಡ್ಡಿ ಆಗ್ತದೆ. 1 ಲಕ್ಷಕ್ಕೆ 1 ವರ್ಷಕ್ಕೆ 7,000 ಬಡ್ಡಿ. ಬೇರೆ ಫೈನಾನ್ಸ್ ಆಗಿ ನಮ್ದು ಅಲ್ಲ. ಉದಾಹರಣೆಗೆ ಬಡವರಿಗೆ ಸಾಲ ಸಿಗುವುದಿಲ್ಲ, ಶ್ರೀಮಂತರಿಗಾದ್ರೆ ರಕ್ತ ಕಂಬಳಿ ಹಾಕಿ ಬ್ಯಾಂಕಿನ ಮೇಲೆ ಸಾಲ ಕೊಡ್ತಾರೆ. ಆದರೆ ಬಡವರಿಗೆ, ನನ್ನಂತವರಿಗೆ, ನಿಮ್ಮಂತವರಿಗೆಲ್ಲ ಖಂಡಿತ ಸಾಲ ಸಿಗುವುದಿಲ್ಲ. ತುಂಬಾ ರೆಕಾರ್ಡ್ ದಾಖಲಾತಿಗಳನ್ನು ಕೊಡಬೇಕು, 108 ಡಾಕ್ಯುಮೆಂಟ್ಗಳನ್ನು ಕೊಡಬೇಕು, ಜಾಮೀನು ಕೊಡಬೇಕು, 5,000 ಖರ್ಚು ಮಾಡಬೇಕು. ಇದು ಏನಿಲ್ಲದೆ ನೇರವಾಗಿ ಅತ್ಯಂತ ಸರಳ ರೀತಿಯಲ್ಲಿ 1 ವಾರದೊಳಗೆ ನೀವು ಮೊಬೈಲ್ಗೆ ಆ್ಯಪ್ ಹಾಕಿದಾಗ ನಿಮ್ಮ ಮನೆ ಬಾಗಿಲಿಗೆ ಬಂದು 3 ರಿಂದ 5 ಲಕ್ಷ ಸಾಲವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಾಮೀನು ನಿಮಗೆ ಬ್ಯಾಂಕಿನವರು ಕೊಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಣಕಾಸಿನ ಸಂಸ್ಥೆಯಲ್ಲ, ಇದು ಸಮಾಜ ಸೇವೆ ಸಂಸ್ಥೆಯಾಗಿದೆ. ಇಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಮಹಿಳಾ ಸಂಘಗಳು ಆರ್ಥಿಕ ಸಹಕಾರ ಪಡೆದು ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಅಲ್ಲದೆ ಸಂಸ್ಥೆಯಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಾತ್ಸಲ್ಯ ಶಿಕ್ಷಣ, ಗೆಳತಿ ಹೋಲಿಗೆ ಟ್ಯೂಷನ್ ಕ್ಲಾಸ್, ಕೌಟುಂಬಿಕ ಸಮರಸ್ಯ, ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ, ಸ್ವಉದ್ಯೋಗ ಪ್ರೇರಣಾ ಶಿಬಿರ, ಸರ್ಕಾರಿ ಸೌಲಭ್ಯಗಳು ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ಸದಸ್ಯರಿಗೆ ಮಾಹಿತಿ ನೀಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸದಸ್ಯರು ಇದರ ಪ್ರಯೋಜನ ಪಡೆದುಕೊಂಡು ಉತ್ತಮ ಜೀವನವನ್ನ ನಡೆಸಲು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನೀವು ತುಂಬಾ ಘಟನೆಗಳಾಗ್ತದೆ. ಎಲ್ಲರ ಕೈಯಿಂದ ಸಾಲ ತಗೊಳ್ತಾರೆ, ಓಡಿ ಹೋಗ್ತಾರೆ. ಉದಾಹರಣೆ ಬೇಕಾಗ್ತದೆ. ಯಾರ ಹೆಸರಿಗೆ ಸಾಲ ತಗೊಂಡಿದ್ರೆ ಅವರು ಅದಕ್ಕೆ ಹಕ್ಕುದಾರರಾಗ್ತಾರೆ. ಅದನ್ನು ಇನ್ನೊಬ್ಬರಿಗೆ ಕೊಡುವಂತ ಸಾಹಸ ಮಾಡಬೇಕು. ನಾವು ಕೊಡ್ತೇವೆ, ಯಾರಿಗೆ ಯಾವ ಎಲ್ಲ ಉದ್ದೇಶಗಳಿಗೆ ಕೊಡ್ತೇವೆ, ಎಲ್ಲ ಉದ್ದೇಶಗಳಿಗೆ ನಾವು ಸಾಲ ಕೊಡ್ತೇವೆ. ಆದ್ದರಿಂದ ಬಹಳ ಜಾಗೃತರಾಗಬೇಕು. ನಿಮ್ಮ ಸೇವಾ ಪ್ರತಿನಿಧಿ ಹೆಸರು ನಿಮಗೆ ಗೊತ್ತಿರಬೇಕು, ನಿಮ್ಮ ಮೇಲ್ವಿಚಾರಕರ ಹೆಸರು ಗೊತ್ತಿರಬೇಕು, ಅವರ ನಂಬರ್ ತಗೊಳ್ಬೇಕು. ಅವರು 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಆದರೆ ಸೇವಾ ಪ್ರತಿನಿಧಿಗಳು ಇಲ್ಲಿ ಕಾಯಂ, ನೀವು ಮತ್ತು ಸೇವಾ ಪ್ರತಿನಿಧಿಗಳು ಈ ಊರಿಗೆ ಕಾಯಂ ಆಗಿರ್ತೀರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ವಂಶೋದಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾ ಸುನೀತಾ ಮಾತನಾಡಿ, ಮಹಿಳೆಯರಲ್ಲಿ ಇತ್ತೀಚೆಗೆ ಸ್ತನ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗುತ್ತಿದ್ದು, ಪ್ರತಿ 8 ನಿಮಿಷಕ್ಕೆ ಒಂದು ಮಹಿಳೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ. ಪ್ರಾರಂಭದಲ್ಲಿ ನಡೆದು ಕ್ಯಾನ್ಸರ್ ಮುಕ್ತ ದೇಶವನ್ನಾಗಿಸಬೇಕು. ಮಹಿಳೆಯರಲ್ಲೇ ಹೆಚ್ಚಾಗಿ ಇರುವ ಕಾರಣ ಪ್ರತಿಯೊಬ್ಬ ಪಾಲಕರು ತಮ್ಮ ಮನೆಯಲ್ಲಿರುವ 9 ರಿಂದ 14 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ತಪ್ಪದೆ HPV ಲಸಿಕೆಯನ್ನ 6 ತಿಂಗಳಲ್ಲಿ 2 ಡೋಸ್ ವೇಳಾಪಟ್ಟಿಯಂತೆ ನೀಡಿದಾಗ ಇದನ್ನ ತಡೆಗಟ್ಟುವ ಕೆಲಸ ಮಾಡಬಹುದು. 15 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹೆಣ್ಣು ಮಕ್ಕಳಿಗೆ 6 ತಿಂಗಳಲ್ಲಿ 3 ಡೋಸ್ ನೀಡಬೇಕು. ಅಲ್ಲದೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ಬಹಳ ಮುಖ್ಯವಾಗಿ ಆ ಮಹಾಮಾತೆ ಅವರಿಗೆ ಅನೇಕ ಕೋಟಿ ನಮನಗಳನ್ನು ನಾವು ಧನ್ಯವಾದಗಳನ್ನು ನೀಡಬೇಕು. ಮಾತೃಶ್ರೀ ಹೇಮಾವತಿ ಅಂತೇವರು ಮಹಿಳೆಯರು ಬಲೀಕರಣ ಆಗಬೇಕು, ಅವರಿಗೆ ಆರ್ಥಿಕ ಶಕ್ತಿ ಕೊಡಬೇಕು. ಅವರು ಒಂದು ಮನೆಯಲ್ಲಿ ಒಂದು ಮಹಿಳೆ ನಗುತ್ತಾ ಇದ್ರೆ ಅದೇ ಸ್ವರ್ಗ ಸಮಾನ. ಆಕೆ ಕಣ್ಣೀರು ಹಾಕ್ತಾ ಇದ್ರೆ ಅದು ನರಕಕ್ಕೆ ಸಮಾನ. ಆ ಮನೆಗೆ ಮತ್ತೆ ದರಿದ್ರ ಬೇರೆ ಬೇಡ. ಆದ್ದರಿಂದ ಭಾಗ್ಯಲಕ್ಷ್ಮಿಯವರು ನಮ್ಮ ಮಹಿಳಾ ಮಣಿಗಳು. ಚಂದ್ರಮ ಚೆಂಡಾಡಿದ ನಿಂಬಿಯ ಮನದ ಚಂದ್ರ
ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ಸತೀಶ್ ಎಚ್, ಪಂಚಾಯಿತಿ ಸದಸ್ಯರಾದ ಚೇತನ್ ಗೌಡ, ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಲತಾಬಾಯಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಉಷಾರಾಣಿ, ಕೃಷಿ ಅಧಿಕಾರಿ ಮಧುರಾಜ್, ವಿಚಕ್ಷಣಾ ಅಧಿಕಾರಿ ತಿಪ್ಪಸ್ವಾಮಿ, ಜೀವನ್, ಮೇಲ್ವಿಚಾರಕರಾದ ಪುರುಷೋತ್ತಮ್, ರಮೇಶ್, ಕವಿತಾ, ನೇತ್ರ, ಮಂಜುನಾಥ್, ಲತಾ, ರಂಜಿತ್, ಆದಿನಾರಾಯಣ್, ಸೇವಾ ಪ್ರತಿನಿಧಿಗಳು, ಸೇವಾದಾರರು, ಕೇಂದ್ರದ ಸದಸ್ಯರು ಭಾಗವಹಿಸಿದ್ದರು. ಪೂಜ್ಯ ಹೆಗ್ಡೆ ಅವರು 24,000 ಕೋಟಿಗೆ ಜಾಮೀನು ಹಾಕಿದ್ದಾರೆ.